ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೋಗ್ತಾರ ಜಾಗ ಒಂದು ಮ್ಯೂಸಿಯಂ, ಅದ್ರ ಹೆಸರು ಪಯಣ ಅಂತ. ನೋಡಿ ಅಲ್ಲಿ ಕಾಣ್ತಾ ಇದೆ ಪಯಣ. ಇದು ವಿಂಟೇಜ್ ಕಾರ್ಸ್ ಮ್ಯೂಸಿಯಂ. ಇಲ್ಲೋಡ ಪಯಣ ಒಂದು ವಿಂಟೇಜ್ ಕಾರ್ಸ್ ಮ್ಯೂಸಿಯಂ. ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ನೀವು ಗಮನಿಸ್ಬೋದು. ಒಂದು ಮೀಟಿಂಗ್ ಮಾಡೋದಕ್ಕೆ ಒಂದು ಜಾಗ, ಇಲ್ಲೊಂದು ರೆಸ್ಟೋರೆಂಟ್ ಕೂಡ ರೆಡಿ ಆಗ್ತಾ ಇದೆ, ಹಾಗೂ ಇಲ್ಲಿ ವಾಶ್ರೂಮ್ ಕೂಡ ಇದೆ. ವಿಶಾಲವಾದ ಜಾಗ. ಪಾರ್ಕಿಂಗ್ ತುಂಬ ಸ್ಪೇಷಿಯಸ್ ಆಗಿದೆ. ಆಗಿನ ಕಾಲದ ಒಂದು ರಸ್ತೆ ಮಾಡ್ತಿದ್ದಾರೆ, ರೋಡ್ ಡಬಲ್ ಡೆಕ್ಕರ್ ಬಸ್ ಆಯ್ತು. ನಾನು ಈ ಥರ ಬಸ್ಸಲ್ಲಿ ಮೆಜೆಸ್ಟಿಕ್ಕಿಂದ ಅಲ್ಸೋರ್ ತನಕ ಟ್ರಾವೆಲ್ ಮಾಡಿದ್ದೀನಿ. ಬಿಲ್ಡಿಂಗ್ ಡಿಸೈನ್ ನೋಡಿಬಿಟ್ಟು ನಾನು ಯಾವುದೋ ಟೈರ್ ಕಂಪ್ನಿ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇದು ಪಯಣ ಕಾರ್ ಮ್ಯೂಸಿಯಂ. ಒಬ್ಬರಿಗೆ 50 ರೂಪಾಯಿ ಒಂದು ಟಿಕೆಟು. 12 ವರ್ಷದ ಕೆಳಗಡೆ ಮಕ್ಕಳಿಗೆ ಟಿಕೆಟ್ ಫ್ರೀ. ಇದು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಕಾರ್ ವಿಂಟೇಜ್ ಕಾರ್ ಕಲೆಕ್ಷನ್ನ ಒಂದು ಮ್ಯೂಸಿಯಂ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಕಾಲೇಜು ವಿದ್ಯಾಭ್ಯಾಸದ ಸಮಯದಲ್ಲಿ ಯೂಸ್ ಮಾಡಿದ ಕಾರ್. ಇಲ್ಲಿ ನಾವು 10,000 BC, 3,000 BC, 2,000 BC ಸಮಯದಲ್ಲಿ ಯಾವ ರೀತಿ ಚಕ್ರಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಎವಲ್ಯೂಷನ್ ಆಫ್ ವೀಲ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಪ್ಲಸ್ ಇದು ಗಾಡಿಗಳು ಸಹ ರಾಜರು ಮಹಾರಾಜರು ಯೂಸ್ ಮಾಡ್ತಾಯಿದ್ದ ಗಾಡಿಗಳು. ಇದು ಕುದುರೆ ಕಟ್ತಾಯಿದ್ರು ಅನಿಸುತ್ತೆ. 2 ಸ್ಟ್ರೋಕ್ ಇಂಜಿನ್ ಅರ್ಧ ಕಟ್ ಮಾಡಿ ಯಾವ ರೀತಿ ಒಳಗಡೆ ಕಾಣುತ್ತೆ ಅಂತ ಇಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ. ಜೀಪ್ ಅನಿಸುತ್ತೆ, ಎಸ್ಮೆಂಟಲ್ಲಿ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಇದು ಒಂದು ಬಾಡಿ ಇಲ್ದಿರೋ ಒಂದು ವೆಹಿಕಲ್ಸ್ ಯಾವ ರೀತಿ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಳೇ ವೆಹಿಕಲ್ಸ್, ಕಾರ್ಬೊರೇಟರ್, ಡೈನಮೋ, ಆಮೇಲೆ ಟರ್ಬೋ ಚಾರ್ಜರ್, ಒಂದು ಫ್ಯೂಯಲ್ ಪಂಪ್, ಆಮೇಲೆ ಸ್ಟೇರಿಂಗ್ ಬಾಕ್ಸ್ ಎಲ್ಲ ಕಟ್ ಮಾಡಿ ಅರ್ಧ ಕಟ್ ಮಾಡಿ, ಸೊ ಇನ್ನೂ ಅರ್ಧ ಯಾವ ರೀತಿ ಒಳಗಡೆ ಇರುತ್ತೆ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದೊಂದು 4 ಸ್ಟ್ರೋಕ್ ಕಾರ್ ಇಂಜಿನ್. ಹಳೆಯ ಕಾಲದ ಇಂಜಿನ್ಸ್. ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡುವಾಗ ಕ್ಯೂನಲ್ಲಿ ನಿಂತಾಗ ಜ್ಞಾಪಕ ಇದೆಯಾ? ಹೆಲಿಕಾಪ್ಟರ್ ಬ್ಲೇಡ್ಸ್ ಥರ ಎಷ್ಟು ದೊಡ್ಡ ಫ್ಯಾನ್ಸ್ ಹಾಕಿರ್ತಾರೆ. ಸೇಮ್ ಅದೇ ರೀತಿ ಫ್ಯಾನ್ಸ್ ನೋಡಿ ಬೇಸ್ಮೆಂಟಲ್ಲಿ. ಎಲ್ಲ
ರಾಣಿ ಮಹಾರಾಣಿಗಳು ಕುತ್ಕೊಂಡು ಹೋಗೋವಂಥದ್ದು. ಕಿಟಕಿ ಎಲ್ಲ ಇಟ್ಟಿದ್ದಾರಪ್ಪ, ಕಿಟಕಿಗಳೆಲ್ಲ ಇಟ್ಟಿದ್ದಾರೆ ನೋಡಲ್ಲಿ, ಕಿಟಕಿಗಳು ನೋಡಲ್ಲಿ, ಕಿಟಕಿಗಳು. ಇದು ಎತ್ತಿನ ಗಾಡಿ. ಸೊ ಇದು ಕೂಡ ಅಷ್ಟೇ ಎತ್ತಿನ ಗಾಡಿ. ಮೋಸ್ಟ್ಲಿ ಹಳೇದನ್ನ ಹಾಗೆ ಪೇಂಟ್ ಮಾಡಿ ಮೇಂಟೈನ್ ಮಾಡಿದ್ದಾರೆ. ಫಿಯಟ್ ರಾಜ ಮಹಾರಾಜರು ಯೂಸ್ ಮಾಡ್ತಾ ಇದೆ ಅಂತ ಫಿಯಟ್ ಕಾರ್ಸ್. ಮಹಾತ್ಮ ಗಾಂಧೀಜಿ ಯೂಸ್ ಮಾಡಿದಂಥ ಕಾರು. ಸ್ಟೀಮ್ ಕಾರ್. ಫೋರ್ಡ್ ಪರ್ಫೆಕ್ಟ್. ಮೋರಿಸ್ 8 ಸೀರೀಸ್. ನನ್ನ ಫೇವ್ರೆಟ್ ಕಾರ್ ಇದು. ಡುಮ್ ಕಾರ್ ಸಖತ್ತಾಗಿದೆ. ಮೋರಿಸ್. ಮಿಲಿಟರಿ ವೆಹಿಕಲ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಎಲ್ಲೋಡಿ ಎಲ್ಲೋಡಿ ಆರ್ಮಿ ಟ್ಯಾಂಕ್. ಅಪ್ಪ ಅದು ಟೈರ್ ನೋಡಪ್ಪ ದೇವ್ರೆ ಎಷ್ಟಪ್ಪ ಇದೆ. ಚಾಮರಾಜೇಂದ್ರ ಒಡೆಯರು ಉಪಯೋಗಿಸಿದ್ದ ಡೈಮ್ಲರ್ ಕಾರ್. ಸಖತ್ ದೊಡ್ಡದಾಗಿದೆ. ಮ್ಯೂಸಿಯಂ ತುಂಬ ಜನ ಬಂದು ನೋಡಿ ಎಂಜಾಯ್ ಮಾಡ್ತೀರಾ. ಸಿಟ್ರಾಯಿನ್ ಕಾರ್. ಹಿಂದೂಸ್ತಾನ್ ಮೋಟಾರ್ಸ್ ಅಂಬಾಸಿಡರ್. ಇದು ಅಂಬಾಸಿಡರ್. ಶವರ್ಲೆಟ್ ಕಾರ್. ಬ್ಯೂಟಿಫುಲ್. ಸ್ಟಡ್ ಬೇಕರ್. ಎಲ್ಲ ಮೈಸೂರು ಮಹಾರಾಜರು ಯೂಸ್ ಮಾಡಿರೋ ಕಾರುಗಳಿದೆಲ್ಲ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕಾರ್ ಕಲೆಕ್ಷನ್ಸ್ ಇದೆಲ್ಲ. ಶವರ್ಲೆಟ್ ಇಂಪಾಲ. ಬ್ಯೂಟಿಫುಲ್ ಆಗಿದೆ ಅಪ್ಪ ಕಾರ್ ಇದು. ತಿಲ್ಮನ್ ಹಂಟರ್ ಸೂಪರ್ ಸೆಕ್ಸಿ. ಇದು ಓಪಲ್ ಕಾರ್. ಸ್ಟಡ್ ಬೇಕರ್. ಗಾಸ್ ರಷ್ಯನ್ ಮಿಲಿಟರಿ ಗಾಡಿ. Hey, see my bike Java. This is my bike Java. Bajaj Chetak models.
ಕೋಚ್ ಗಾಡಿಗಳಲ್ಲಿ ಯೂಸ್ ಮಾಡೋ ಗಾಡಿಗಳು. ಫಿಯೆಟ್ ಇನ್ನೊಂದು ಮಾಡಲ್, ಅದ್ರ ಪಕ್ಕನೇ ಇನ್ನೊಂದು ಇದೆ ಫಿಯೆಟ್ ಮಾಡಲ್. ನಮ್ಮ ಬಾಸ್ ಯೂಸ್ ಮಾಡಿದ ಕಾರು ಡಾಕ್ಟರ್ ವಿಷ್ಣುವರ್ಧನ್. ವಿಲ್ಲಿಸ್ ಟ್ರಕ್. ಲಾರಿಗಳು ನೋಡಿ, ಶ್ರೀ ಧರ್ಮಸ್ಥಳ. ಈ ಲಾರಿಗಳೆಲ್ಲ ಮೋಸ್ಟ್ಲಿ ಈ ಲಾರಿ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಚಿಕ್ಕ ವಯಸ್ಸಿಂದನೇ ಈ ಲಾರಿ ನೋಡಿದ್ದೀನಿ, ಇದೇ ಥರ ಡಿಸೈನ್ ಲಾರಿಗಳು. ಟ್ರಕ್ಕು ಟಯರ್ ನೋಡ್ರಪ್ಪ, ಬೇರೆ ಎಷ್ಟಾಗ್ಲಾ ಇದೆ. ಬೆಂಜ್ ಸೀರೀಸ್. Mohit, BMW. BMW, beautiful. ಪುಣ್ಯಾತ್ಮ ಮರದಲ್ಲೇ ಮಾಡ್ಬಿಟ್ಟ ಕಾರಣ. ಮಾರಿಸ್ ಅಂದರೆ ವುಡ್ಡಲ್ಲಿ ಡಿಸೈನ್ ಮಾಡಿದ್ರು, ಸಖತ್ತಾಗಿ ಮಾಡಿದಾರೆ ನಾನು. ಟೊಯೋಟಾ ಗೇನ್ ಬೆಂಜ್. ಹಳೆಯ ಕಾಲದ ವಜ್ರಮುನಿ ಎಲ್ಲ ಈ ಥರ ಕಾರ್ನ ಯೂಸ್ ಮಾಡಿರ್ತಾರೆ. ಇಲ್ಲೇನದು ಕ್ಯಾಡಿಲಾಕ್, ಸ್ಟ್ಯಾಂಡರ್ಡ್ ಮಜ್ದಾ. Aston A40. Mercedes Benz. Antesa. Bajra. What is Mattis? Mattis. ಮೋಹಿತ್ ಮೆಟಡೋರ್. ನಾನು ನಿಲ್ಲಿಸ್ತಿರುವಾಗ ಎಲ್ಲ ಕಡೆ ಇದ್ದಿದ್ದಿದೆ ಮೆಟಡೋರೆ. ಸ್ಕೂಲ್ಗೂ ಮೆಟಡೋರು, BTS-ಅಲ್ಲೂ ಮೆಟಡೋರು, ಪ್ರೈವೇಟ್ ವೆಹಿಕಲ್ ಮೆಟಡೋರು. ಓ ಇದು ನೋಡು, ನೀಟಾಗಿ ಕೊಂಡೋಡ್ದು ಇಟ್ಟಿದ್ದಾರಪ್ಪ. ರೇವಾ ಮೋಸ್ಟ್ಲಿ ಇಂಡಿಯಾನಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಕಾರ್. ಕಾರ್ಸ್ ಇವಾಗಲೂ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಮಾಡಲ್ ಚೇಂಜ್ ಆಗಿದೆ. ಮುಂದೆ ಸೊನಾಟ ಸಖತ್ ಸ್ಟೈಲಿಶ್ ಕಾರ್ ಇದೆ, ಬಟ್ ಆದರೆ ಇವಾಗ ಈ ಮಾಡಲ್ ಇಲ್ಲ. ಈ ಕಾರು ತುಂಬ ಹಳೆಯ ರಾಜ್ಕುಮಾರ್ ಫಿಲಮ್ ಇದರಲ್ಲೆಲ್ಲ ಬರ್ತದೆ. ಝೆನ್ ನೋಡು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾರು. ಫಿಯೆಟ್. ಕಾಂತಾರ ಪಂಜರ್ಲಿ. ಆಗಿನ ಕಾಲದ ಸೌಟುಗಳು, ಶಾವಿಗೆ ಮಾಡುವ
ಥರ ಥರದ ಮಿಷಿನ್ಗಳು, ಸಾಂಬಾರು, ಪಲ್ಯ, ಮೊಸರು, ಮಜ್ಜಿಗೆ ಎಲ್ಲ ಬಳಸೋಕ್ಕೆ ಯೂಸ್ ಮಾಡೋ ಅಡುಗೆ ಮನೆ ಆಟಿಕೆಗಳು. ಅಡುಗೆ ಮನೆ ಏನಾದರೂ ಇಟ್ಕೊಳಕ್ಕೆ ಯೂಸ್ ಮಾಡೋಂಥದ್ದು. ಹಂಚು, ಗ್ಲಾಸ್ ಹಂಚು ನೋಡಿ, ಬೆಳಕು ಬರೋದಕ್ಕೆ. ಓ, ವೆಯ್ಟ್ ಲಿಫ್ಟಿಂಗು. ಮಹೇಶ್ ಜಿಮ್ ವೆಯ್ಟ್ ಲಿಫ್ಟಿಂಗು, ಜಿಮ್ ವೆಯ್ಟ್ ಲಿಫ್ಟಿಂಗು ತುಂಬ ಭಾರ ಇದೆ ಅಲ್ವಾ? ಓ, ಇಲ್ಲಿ ನೋಡೋ, ಇದು ತೂಕ ನೋಡ್ತೀವಲ್ಲ, ಹಾಂ, ತಗಡಿ. ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಮುಟ್ಬೇಡ ಅದೆಲ್ಲ. ಈ ಕಡೆ ಬಾ. ಸೇರುಗಳು ನೋಡಿ, ಡಿಫ್ರೆಂಟ್ ಸೇರ್ಸ್. ಇದು ಅಳತೆ ಮಾಡೋ ಅಂಥ ಇದಲ್ಲ ಅನ್ಸುತ್ತೆ. ಮೇಕಪ್ ವಸ್ತುಗಳು, ಮೇಕಪ್ ಕಿಟ್ ಅವಾಗಲೇ ಇದೆ. ಸಕ್ಕರೆ ಇಲ್ಲೇ ಮಾಡೋದು, ಪಡ್ಡು ಎಲ್ಲ ಇಲ್ಲಿದೆ. ಫೋಟೋ, ಆಗಿನ ಕಾಲದಲ್ಲಿ ಫೋಟೋ ಹಿಡಿತಾ ಇದ್ದಿದ್ದು ಕ್ಯಾಮ್ರಾ, ಟೈಪ್ ರೈಟರ್, ಊದು ಕನ್ನಡಿ ನೋಡು, ಪುಟ್ಟು ಟೈಪ್ ರೈಟರ್ ಇಲ್ಲೂ ಅಷ್ಟೇ ನೋಡು, ಪುಟ್ಟದು ಇನ್ನೊಂದು ಟೆಲಿಸ್ಕೋಪ್ ಥರ ಐಟಮ್ಸ್, ಡಿಫ್ರೆಂಟ್ ಟೈಪ್ಸ್ ನೋಡಿ. ಗನ್ನಿಗೆ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ ನೋಡಿ, ಲಾಂಗ್ ಡಿಸ್ಟೆನ್ಸ್ ನೋಡೋದಕ್ಕೆ. ಆವಾಗಲೇ ಯಾವ ರೀತಿ ಟೆಕ್ನಾಲಜಿ ಇತ್ತು. ಫೋನ್, ಟೆಲಿಸ್ಕೋಪ್, ಆಗಿನ ಕಾಲದ ಐರನ್ ಬಾಕ್ಸ್ಗಳು, ಕ್ಯಾಮ್ರಾ, ಮಳೆ ಹಾಗೂ ಬೇಸಿಗೆಯ ಮಾಪನ. ಜ್ಯೂಸ್ ಮಿಷಿನ್, ವ್ಯಾಯಾಮ ಶಾಲೆಯ ಸಲಕರಣೆಗಳು. ಮಯೂರ ಫಿಲಮಲ್ಲೆಲ್ಲ ಇದೆಲ್ಲ ಇದೆ ನೋಡಿ, ಥರ ಗನ್ನುಗಳು.
ಒಳ್ಳೆಯ ರೀತಿಯ ಪ್ಲಾನ್ ಮಾಡಿದ್ದಾರೆ. ಪ್ರಯಾಣದಲ್ಲಿ ತುಂಬ ಚೆನ್ನಾಗಿ ಪ್ಲಾಂಟೇಶನ್ ಮಾಡೋ ಪ್ಲಾನ್ ಇದೆ ಅನಿಸುತ್ತೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇನ್ನೂ ಸ್ಟಾರ್ಟಾಗಿ ಕೇವಲ 15 ದಿನನೇ ಆಗಿದೆ.